ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಲಿಂಗರಾಜು ನಿವೃತ್ತಿ ಬೀಳ್ಕೊಡುಗೆ ಕಾರ್ಯಕ್ರಮ 29 ವರ್ಷ 1 ತಿಂಗಳ ಸೇವಾವಧಿಯಲ್ಲಿ ನಡೆದ ಕಹಿ ಮತ್ತು ಸಿಹಿ ಘಟನೆಗಳ ಅನುಭವ. ಚಿಕ್ಕಬಳ್ಳಾಪುರ ಕೋಲಾರ ಕೇಂದ್ರ ಸಹಕಾರ ಬ್ಯಾಂಕ್ ಡಿಸಿಸಿ ಚಿಕ್ಕಬಳ್ಳಾಪುರ ಶಾಖಾ ಸೂಪರ್ವೈಸರ್ ಲಿಂಗರಾಜುರವರಿಗೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದೆ. ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಇಂದು ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 29 ವರ್ಷ 1 ತಿಂಗಳ ಸೇವಾವಧಿಯಲ್ಲಿ ನಡೆದ ಕಹಿ ಮತ್ತು ಸಿಹಿ ಘಟನೆಗಳನ್ನು ಅವರು ಮೆಲುಕು ಹಾಕಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಲಿಂಗರಾಜು ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಲಿಂಗರಾಜುರವರು ಕೋಲಾರ, ಬಂಗಾರಪೇಟೆ, ಬಾಗೇಪಲ್ಲಿ, ಗೌರಿಬಿದನೂರು, ಕೊನೆಯದಾಗಿ ಚಿಕ್ಕಬಳ್ಳಾಪುರ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ರು. ಮೂಲತಃ ಮೈಸೂರಿನವರಾದ ಅವರಿಗೆ ಡಿಸಿಸಿ ಬ್ಯಾಂಕ್ ಉದ್ಯೋಗ ನೀಡಿ ಅತ್ಯುತ್ತಮ ಸೇವೆ ಸಲ್ಲಿಸಲು ಅವಕಾಶ ನೀಡಿತ್ತು. ಇಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ತೋಪಡ ನಾಗರಾಜ್, ನಿರ್ದೇಶಕ ಮೋಹನ್ ರೆಡ್ಡಿ, ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಎಚ್.ವಿ. ನಾಗರಾಜು, ಮಾಜಿ ನಿರ್ದೇಶಕ ಹನುಮೇಗೌಡರು ಭಾಗವಹಿಸಿ ಲಿಂಗರಾಜು ಕಾರ್ಯವೈಖರಿ ಬಗ್ಗೆ ಗುಣಗಾನ ಮಾಡಿದ್ರು. ಅವರ ಒಂದು ಅಧಿಕಾರ ಪಯಣ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಅವರಿಗೆ ಒಂದು ಕಡೆ ನೋವಾದರೆ ಒಂದು ಕಡೆ ಜೀವನ ಸಾಗಿಸಿರೋದು ಇಷ್ಟಕ್ಕೆ ಸಾಕು ಮಾಡಿಕೊಂಡು ಸ್ನೇಹಿತರ ಜೊತೆ ವಿಶ್ವಾಸದ ಜೊತೆ ಅವರ ಒಂದು ಸುಖವಾದ ಪ್ರಯಾಣ ಹೆಂಡತಿ ಮಕ್ಕಳ ಜೊತೆ ಕಳಿಬೇಕು ಅನ್ನೋದು ಜೀವನ ಮನುಷ್ಯನಿಗೆ ಬಂದಿಟ್ಟಂಥ ಒಂದು ಅಂತ್ಯ. ಇದು ಮನುಷ್ಯನಿಗೆ ಸಾಕಾಗುತ್ತೆ ಅನ್ನೋದಲ್ಲ, 60 ವರ್ಷಕ್ಕೆ ಸ್ವಲ್ಪ ಫ್ರೀ ಆಗಬೇಕು ಜೀವನದಲ್ಲಿ. ಏನು ಹೇಳ್ಬಿಡ್ಲಿಕ್ಕೆ ನೋಡಿರ್ತೀವೋ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಹಿಂದಿಗೆ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಇರಬೇಕು ಅನ್ನೋದು ಒಂದು ಅಂತ್ಯ ಇದು 60 ವರ್ಷ ಅನ್ನೋದವರಿಗೆ. ಆದರೆ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ ಸುಮಾರು 28-29 ವರ್ಷ ಅವರು ಒಂದು ಸುದೀರ್ಘವಾದಂಥ ಸೇವೆ ಮಾಡಿದ್ದಾರೆ. ಆ ಸೇವೆಗೆ ಎಲ್ಲರೂ ಒಂದು ಗೌರವ ಕೊಡಬೇಕು. ಯಾಕೆಂದರೆ ಅವರು ಎಲ್ಲೇ ಒಂದು ಮಾಮೂಲಿ ಕಾನೂನೆಲ್ಲ ಕೆಲಸ ಮಾಡೋವಾಗ ಎಲ್ಲೋ ಒಂದು ಊರಿನಲ್ಲಿ ಇದ್ದೇ ಇರ್ತದೆ. ಅವಕ್ಕೆಲ್ಲ ಏನೂ ಕಿವಿ ಕೊಡ್ತೀರ. ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರು, ನಾನು ಸ್ವಲ್ಪ ಒಡಕ್ಪಾಯಿ, ನಾನು ಮಾತಾಡೋದು 2 ನಿಮಿಷದಲ್ಲೇ ನಗ್ತೀನಿ ಒಂದಾಗ್ತೀನಿ ಅಂತ. ಆದರೆ ಸೇವೆ ಅನ್ನೋದು ಹಂಗೆ ಇರಬೇಕು. ದ್ವೇಷ ಅಸೂಯೆ ಸಾಧಿಸ್ಕೊಂಡು ಯಾರು ಕೆಲಸ ಮಾಡಬಾರ್ದು. ಮನುಷ್ಯನ ಏನೋ ಒಂದು ಮಾಡ್ತೀವಿ, ಒಂದು ಹೆಚ್ಚೋ ಕಮ್ಮಿ ಕೋಪ ಬರ್ತದೆ. ಕೋಪ ಬಂದಾಗ ಅದು ಸಾಧನೆ ಮಾಡ್ಕೊಂಡು ಹೋದ್ರೆ ಸಾಧನೆಯಿಂದ ಏನೂ ಆಗೋದಿಲ್ಲ ಮನುಷ್ಯನು. ಯಾಕೆಂದರೆ ಪ್ರೀತಿ ವಿಶ್ವಾಸದಿಂದ ಎಲ್ಲ ಗೆಲ್ಲಬೇಕೆ ಹೊರತು ಕೋಪ ದ್ವೇಷದಿಂದ ಏನೂ ಗೆಲ್ಲಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ಆ ಮಟ್ಟಕ್ಕೆ ಇವತ್ತು ನಾವು ನಮ್ಮ ಈ ಒಂದು ಸಮಾಜದಲ್ಲಿ ನಾವು ಬೆಳೆದ್ಬಿಟ್ಟಿದ್ದೀವಿ. 4 ಜನಕ್ಕೆ ನಾವು ಪರಿಚಯರಾಗಿ ಎಲ್ಲೋ ಬರ್ತೀವಿ. ಈಗ ಅವರು ಹುಟ್ಟಿರೋದೆಲ್ಲೋ ಬೆಳೆದಿರೋದೆಲ್ಲೋ ಏನಕ್ಕೆ ಬಂದರೂ ಇಲ್ಲಿ. ಆದರೆ ಆ ಕೆಲಸದ ಋಣ, ಅನ್ನದ ಋಣ ಅವ್ರು ಇವತ್ತು ಇಲ್ಲಿವರೆಗೂ ಹೇಳ್ಕೊಂಬಂತು. ನಿವೃತ್ತ ಲಿಂಗರಾಜು, ಕೋಲಾರ, ಚಿಕ್ಕಬಳ್ಳಾಪುರ ಕೇಂದ್ರ ಸಹಕಾರ ಬ್ಯಾಂಕ್ ನನಗೆ ಜೀವನ ನೀಡಿದೆ. ನಾನು ಸೇವಾವಧಿಯಲ್ಲಿ ಉತ್ತಮ ಸೇವೆ ಮಾಡಿದ ತೃಪ್ತಿ ಇದೆ. ನನ್ನ ಕರ್ತವ್ಯದಲ್ಲಿ ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಿ ಎಂದು ಅವರು ಮನವಿ ಮಾಡಿದರು. ನಿವೃತ್ತಿ ನಂತರ ನೆಮ್ಮದಿ ಜೀವನ ಮಾಡಿ ಎಂದು ಎಲ್ಲರೂ ಶುಭ ಕೋರಿದರು. ಲಿಂಗರಾಜ್ ಅವರು ನಮ್ಮ 2 ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಲಿಂಗರಾಜ್ ಅವರು ರಾಜ್ಯೋಪೋದು ಮತ್ತೆ ಬರೋದು ಕಷ್ಟ ಆಗುತ್ತೆ ಮಾತಾಡೋರಿಗೆ. ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆಯಲ್ಲೂ. ಅವರು ಇಲ್ಲಿ ಏನೋ ಪ್ರಾಬ್ಲಮ್ ಆದಾಗ ನಮ್ಮ ಉಪಾಧ್ಯಕ್ಷರಾಗ ನಾನೇ ಚಿಕ್ಕಬಳ್ಳಾಪುರಕ್ಕೆ ಹಾಕಿಸ್ಕೊಂಡೆ, ಬಾಗೇಪಲ್ಲಿ ಚಿಕ್ಕಬಳ್ಳಾಪುರದಿಂದ. ಒಳ್ಳೆಯ ಕೆಲಸ ಮಾಡ್ತಾಯಿದ್ರು. ಏನೇ ಆಗಲಿ ನನ್ನ ಹತ್ರ ಅವಾಗ ವೆಂಕಟರೆಡ್ಡಿ ಅವರು ಮ್ಯಾನೇಜರ್ ಇದ್ದಿದ್ದು. ಆ ಥರ ಇದ್ದಾಗೆಲ್ಲ ಒಳ್ಳೆ ಕೆಲಸ ಮಾಡಿ ಏನಿದ್ರು ಡೈಲಿ ನಂಗೆ ಅಪ್ಡೇಟ್ ಮಾಡ್ತಾಯಿದ್ರು. ಯಾವುದೇ ವಿಚಾರವಾಗಲಿ ಆತ ಬಾಯಿ ಚೆನ್ನಾಗಿಲ್ಲ ಅಂತೇಳಿ ಚೆನ್ನಾಗೇ ಮಾತಾಡ್ತಾರೆ. ಸ್ವಲ್ಪ ದುಡಿದು ಸ್ವಭಾವ ಅಷ್ಟೇ, ಸ್ವಲ್ಪ ಆತರವಾಗಿ ಮಾತಾಡ್ತಾರೆ. ಮತ್ತು ಸಂಧಿ ಇಟ್ಕೊಂಡು ಇದು ಮಾಡ್ತಾರೆ. ಏನೋ ಯಾರ ಹತ್ರನೂ ಅಸಭ್ಯವಾಗಿ ಮಾತಾಡೋದಾಗಲಿ ಬೇರೆ ಅನ್ಫಾರ್ಮೆಂಟ್ ವರ್ಡ್ಸಲ್ಲಿ ಮಾತಾಡೋಲ್ಲ. ಸ್ವಲ್ಪ ಆ ಥರ ನಾನು ಇಷ್ಟ ನಿವೃತ್ತಿ ಕೊಡ್ರಿ ಲಿಂಗರಾಜ್ ಯಾಕೆ ಅಂತ ಹೇಳ್ತೀನಿ. ತಾಳ್ಮೆಯಲ್ಲಿ ಅಂತ ಎಲ್ಲನೂ ನಮ್ಮ ತಾಲೂಕುಗಳಲ್ಲಷ್ಟೇ ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮ 2 ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅವರು ಇವಾಗ 28 ವರ್ಷ ದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾ ಇದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಅವ್ರಿಗೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.